ಇವತ್ತು ನಮ್ಮ ಲೀಡರ್ಗಳ ಮೇಲೆ ಸಿಬಿಐ, ಐಟಿ, ಇಡಿ ಇಂಥವೆಲ್ಲಾನು ಕೂಡ ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಹೆದರಲ್ಲ, ಬೆದರೋದಿಲ್ಲ. ಇದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್, ಇದು ಖರ್ಗೆ ಸಾಹೇಬ್ರ ಕಾಂಗ್ರೆಸ್, ಇದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್, ಇದು ಕನಕಪುರ ಬಂಡೆಯ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಇದೆ. ಇಲ್ಲಿ ಬಿಜೆಪಿ ಅವರ ಸಮರ್ಥ ನಾಯಕತ್ವ ಇಲ್ಲಿ ಇರ್ಲಾರ್ದ ಕಾರಣ ಪ್ರತಿದಿನ ಹೋಗ್ಬಿಟ್ಟು ಡೆಲ್ಲಿಗೆ ಅಮಿತ್ ಶಾ ಅವ್ರ ಮುಂದೆ ಮತ್ತೆ ನಿಮ್ಮ ಮೋದಿ ಅವ್ರ ಮುಂದೆ ಅಳ್ತಾರೆ, ಸರ್ ಇಲ್ಲಿ ನಮ್ಗೇನು ಆಗ್ತಾ ಇಲ್ಲ, ನೀವೇನಾದ್ರೂ ನಮ್ಗೆ ಶ್ರೀರಕ್ಷೆ ಮಾಡಬೇಕು ಅಂದ್ಬಿಟ್ಟು. ಅದಕ್ಕೆ ತಕ್ಕಂಗೆ ಪಾಪ ಇಲ್ಲಿ ಸಮರ್ಥ ನಾಯಕತ್ವ ಇಲ್ಲ, ಇಲ್ಲಿ ಯಾವ್ದನ್ನು ಕೂಡ ಎದುರ್ಸಕ್ ಆಗ್ತಾ ಇಲ್ಲ. ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ಸೇರ್ತಾ ಇದೆ, ಎಲ್ಲ ಇಲಾಖೆನಲ್ಲಿ ಕೆಲಸ ಆಗ್ತಾ ಇದೆ, ಅವ್ರಿಗೆ ಯಾವುದೇ ಇಶ್ಯೂ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ಲೀಡರ್ಗಳ ಮೇಲೆ ಸಿಬಿಐ, ಐಟಿ, ಇಡಿ ಇಂಥವೆಲ್ಲಾನು ಕೂಡ ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ, ಇದು ಯಾವುದಕ್ಕೂ ಹೆದರಲ್ಲ, ಬೆದರೋದಿಲ್ಲ. ಇದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್, ಇದು ಖರ್ಗೆ ಸಾಹೇಬ್ರ ಕಾಂಗ್ರೆಸ್, ಇದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್, ಇದು ಕನಕಪುರ ಬಂಡೆಯ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಇದೆ. ಇಲ್ಲಿ ನೀವು ಯಾವ ತಿಪ್ಪರ್ಲಾಗ ಹಾಕಿದ್ರು ಕೂಡ, ನೀವು ಸಿಬಿಐ ಅನ್ನಿ, ಐಟಿ ಅನ್ನಿ, ಇಡಿ ಅನ್ನಿ, ಏನ್ ತಿಪ್ಪರ್ಲಾಗ ಹಾಕಿದ್ರು ಕೂಡ ಇಲ್ಲಿ ನಿಮ್ಮ ಸರ್ಕಾರ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಒಂದು ನವ ಕರ್ನಾಟಕದ ನಿರ್ಮಾಣವನ್ನ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿ ಅವರು ಏನ್ ಬೇಕಾದ್ರೂ ಹೇಳ್ಬೋದು, ಎಲ್ಲಿ ಅಭಿವೃದ್ಧಿಗೆ ಚರ್ಚೆಗೆ ಬರ್ತಾರೆ ಆ ವೇದಿಕೆಯನ್ನು ಅವರೇ ಸಿದ್ಧಪಡಿಸ್ಲಿ, ನಾವೆಲ್ಲರೂ ಹೋಗ್ಲಿಕ್ಕೆ ಸಿದ್ಧ ಇದ್ದಾರೆ. ನಾವೊಬ್ಬರೇ ಸಾಕು ಅವರಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ. ನಾವು ಶರತ್ ಅವರು ಹೋದ್ರೆ ಸಾಕು, ಯಾರು ವೇದಿಕೆಯಲ್ಲಿ ಇರೋದಿಲ್ಲ. ಅಂಕಿಅಂಶಗಳ ಮೇಲೆ ಚರ್ಚೆ ಮಾಡೋಣ, ನಮ್ಮ ಪಕ್ಷದ ಇತಿಹಾಸದ ಮೇಲೆ ಚರ್ಚೆ ಮಾಡೋಣ, ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡೋಣ, ಬಂಡವಾಳದ ಬಗ್ಗೆ ಚರ್ಚೆ ಮಾಡೋಣ, ಉದ್ಯೋಗ ಸೃಷ್ಟಿ ಬಗ್ಗೆ ಚರ್ಚೆ ಮಾಡೋಣ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಣ, ಕರ್ನಾಟಕದ ನವನಿರ್ಮಾಣದ ಒಂದು ನೀಲಿ ನಕ್ಷೆ ಏನಿದೆ ಅಂತ ಚರ್ಚೆ ಮಾಡೋಣ. ಆದ್ರಿಂದ ಅವ್ರ ಕಡೆ ಇದೆಲ್ಲ ಏನು ಹೇಳೋದಿಲ್ಲ. ಏನಾದ್ರೂ ಹೇಳಿದ್ರೆ ಬರೇ ಧರ್ಮದ ಮತ್ತೆ ಜಾತಿಯ ಹೆಸರಿನಲ್ಲಿ ಇವರು ಕೋಮದ ವಿಷ ಬೀಜವನ್ನ ಬಿತ್ತಿ ನಮ್ಮ ಸಮಾಜದಲ್ಲಿ ಒಡಕನ್ನ ಸೃಷ್ಟಿ ಮಾಡೋದು ಅಷ್ಟೇ ಕೆಲಸ ಆಗ್ತಾ ಇದೆ ಇವತ್ತು. ಆದ್ರಿಂದ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಏನು ಈ ಕಾರ್ಯಕ್ರಮ ನಮ್ಮ ಯುವ ನಾಯಕರಾದಂಥ ಶರತ್ ಅವರು ಮಾಡಿದ್ದಾರೆ, ಇದನ್ನ ನಾನು ಹೇಳ್ದಂಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ರೆಪ್ಲಿಕೇಟ್ ಅನ್ನ ನಾವು ಮಾಡ್ತೀವಿ. ಒಂದು ಒಳ್ಳೆ ಯುವ ನಾಯಕರಾಗಿ ಅವರು ಹೊರಹೊಮ್ತಾ ಇದ್ದಾರೆ, ಅವರಿಗೆ ಒಂದು ಉಜ್ವಲವಾದಂತಹ ಭವಿಷ್ಯ ಇದೆ. ಅವರಿರ್ಬೋದು, ನಮ್ಮ ಶ್ರೀನಿವಾಸ್ ಅವರಿರ್ಬೋದು, ಇವರೆಲ್ಲರೂ ನಮ್ಮ ಪಕ್ಷದ ಯುವ ಸಂಘಟನೆಯ ಸ್ತಂಭಗಳಾಗಿದ್ದಾರೆ, ಒಂದು ಅಡಿಪಾಯ ಹಾಕ್ತಾ ಇದ್ದಾರೆ. ಇವತ್ತು ಮುಂಬರುವ ದಿನಗಳಲ್ಲಿ ಇವರೆಲ್ಲರಿಗೂ ಒಳ್ಳೆ ಭವಿಷ್ಯ ಇದೆ. ಬಹುಶಃ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ, ನಿಮ್ಗೆ ಗೊತ್ತಿತ್ತಾ ನಿಮ್ಮ ಶಾಸಕರು ಮೊನ್ನೆ ಅಮೆರಿಕಾಗೆ ಹೋಗಿದ್ರು, ಗೊತ್ತಿತ್ತಾ ಇಲ್ಲ? ಗೊತ್ತಿದ್ಯಾ? ಏನ್ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಾ? ಇವತ್ತು ಅವರ ಒಂದು ಶ್ರಮದಿಂದ ಕರ್ನಾಟಕಕ್ಕೆ 7,500 ಕೋಟಿ ರೂಪಾಯಿ ಬಂಡವಾಳ ಇವತ್ತು ಕರ್ನಾಟಕಕ್ಕೆ ಬಂದಿದೆ ಇವತ್ತು. ಆಮೇಲೆ ಇದರಿಂದ ಏನಿಲ್ಲ ಅಂದ್ರೂ ಸುಮಾರು 5-6 ಸಾವಿರ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇಂಥ ಒಂದು ಒಳ್ಳೆ ನಾಯಕರನ್ನ ತಾವು ಬೆಳೆಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಹಳ ಹುಷಾರಿದ್ದಾರೆ, ತಾವು ನೋಡಿರ್ಬೋದು. ನಮಗೆಷ್ಟು ಹೊಗಳಿದ್ರು, ನಮ್ಗೆಲ್ಲ ಗಗನಕ್ಕೆ ಹೋಗಿ ಮುಟ್ಟಿಸಿದ್ರು. ಮೆಟ್ರೋ ಕೇಳಿದ್ರು, ಸಾಹೇಬ್ರು DCM ಸಾಹೇಬ್ರು ತಲೆ ಎಲ್ಲ ಆಡಿಸಿದ್ರೆ ಅಂದ್ರೆ ಆಗುತ್ತೆ ಅಂತ ಅರ್ಥ. ಎತ್ತಿನ ಹೊಳೆ ಕುಡಿಯೋ ನೀರಿನ ಪ್ರಾಜೆಕ್ಟ್ ಕೇಳಿದ್ರು, ಆಗ್ಲೇ ಅವರು ಹೋಗಿ ಹಿಂದೆ ಏನೇನು ಕೆಲಸಗಳು ಮಾಡಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆ ಮಾಡಿ, ಉಪಮುಖ್ಯಮಂತ್ರಿಗಳು 2-3 ಸರಿ ನನಗೆ ಬೈದಿದ್ದಾರೆ, ಯಾಕಪ್ಪ ಅದು ಕುಡಿಯೋ ನೀರಿನ ಪ್ರಾಜೆಕ್ಟ್ ಇನ್ನ ಡೆಲ್ಲಿ ಕಳಿಸ್ತಾ ಇಲ್ಲ ನೀನು ಅಂತ. ಈ ಮೆಟ್ರೋ ಆಯ್ತು, ಎತ್ತಿನೊಳೆ ಆಯ್ತು, ಇವೆರಡು ಏನಾದ್ರೂ ಹೊಸಕೋಟೆಗೆ ಬಂದ್ಬಿಟ್ರೆ ಶರತ್ ಬಚ್ಚೇಗೌಡರು ಬೆಂಗಳೂರಿಗೆ ಮೀರಿಸ್ತಾರೆ ಅಂತ ಯಾವುದೇ ಅನುಮಾನ ನನಗಿಲ್ಲ. ಅದಕ್ಕೆ ಇವರು ಇಷ್ಟು ದೊಡ್ಡ ಯೋಜನೆಗಳನ್ನ ಕೇಳ್ಬಿಟ್ಟು ಒಂದು ತಾಲೂಕ್ ಪಂಚಾಯತ್ ಆಫೀಸ್ ಕೇಳಿದಾಗ ನಾವು ಕೊಟ್ಟಿಲ್ಲ ಅಂದ್ರೆ ಮತ್ತೆ ನಿಮ್ಮ ಹತ್ರ ಬಯಸ್ಕೋಬೇಕಾಗತ್ತೆ ನಾನು. ಸೊ ಆದ್ರಿಂದ ಇವತ್ತೇನು ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ, ಖಂಡಿತವಾಗೂ ಮೊದಲನೇ ತಾಲೂಕ್ ಪಂಚಾಯತ್ ಕಟ್ಟಡ ಚಿತ್ತಾಪುರ್ ಇಲ್ಲ ಸರ್, ನೀವೇ ತಗೊಳ್ಳಿ, ಹೊಸಕೋಟೆಗೆ ತಗೋಬೇಕು ಅಂತ ನಾನು ಹೇಳ್ತಾ, ತಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ ಅಂತ ತಮ್ಮ ಹತ್ರ ಕೇಳ್ಕೊಳ್ಳುತ್ತಾ, ಇವತ್ತು ಏನು ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮುನಿಯಪ್ಪ ಸಾಹೇಬ್ರಿರ್ಬೋದು, ಇವತ್ತು ಎಲ್ಲರೂ ಕೂಡ ತಮ್ಮ ಆಶೀರ್ವಾದದಿಂದ ನಾವು ಒಂದು ನವ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ನಮ್ದಿದೆ. ತಮ್ಮ ಆಶೀರ್ವಾದ ಸದಾ ಶರತ್ ಅವ್ರ ಮೇಲೆ ಹೇಗಿದೆ ಅದೇ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ್ ಅವ್ರ ಮೇಲೆ,
ನಮ್ಮ ರವಿಯವ್ರ ಮೇಲೆ ನೆಲಮಂಗ್ಲಿಗೂ ಎರಡನೇ ನೆಲಮಂಗ್ಲಿಗ ಅಲ್ಲಿ ಕರೆಸಿ ನನಗೆ ಅಲ್ಲೇ ಕೊಡ್ತೀನಿ. ಇಲ್ಲಿ ಯಾಕೆ? ಹೊಸಕೋಟೆ ಲೆಕ್ಕ ಹೊಸಕೋಟೆ, ನೆಲಮಂಗ್ಲ ಲೆಕ್ಕ ನೆಲಮಂಗ್ಲ. ನೀವು ಕರೆಸಿ ಹಿಂಗೆ ಫಂಕ್ಷನ್ ಮಾಡಿ ಮಾಡಿಸ್ತೀನಂತೆ. ಅದನ್ನು ಮಾಡಿಸೋಣ ಅಂತ. ಯಾಕಂದ್ರೆ ಈಗ ಶ್ರೀನಿವಾಸ್ ಅವರಿಗೆ ಇನ್ನ ದೆವ್ವ ಬಿಡಿಸ್ಬೋದು, ಶ್ರೀನಿವಾಸ್ ಅವ್ರಿಗೆ ಕೆಲಸದಿಂದ ಬಿಡ್ಸಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಅವರು ಫಾಲೋ ಅಪ್ ಮಾಡಿ ಕೆಲಸ ಮಾಡಿಸ್ಕೋತಾರೆ ಅವ್ರ ಜನರದ್ದು. ಸೊ ಆದ್ರಿಂದ ತಮ್ಮ ಆಶೀರ್ವಾದ ಏನಿದೆ ಶರತ್ ಅವ್ರ ಮೇಲೆ ಎಷ್ಟಿದೆ ಅಷ್ಟೇ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದ್ದಿ ಒಂದು ನವ ಕರ್ನಾಟಕ ನಿರ್ಮಾಣದ ಏನು ನಮ್ದು ಒಂದು ಸಂಕಲ್ಪ ಇದೆ, ಅದಕ್ಕೆ ತಾವು ನಮಗೆ ಆಶೀರ್ವಾದ ಮಾಡಿ ಅದನ್ನ ಮುಂದುವರಿಸಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ತೀರಂತ ಭಾವಿಸ್ತಾ, ಇವತ್ತು ತಾವು ನನಗೆ ಬಹಳ ಪ್ರೀತಿಯಿಂದ ಕರೆ ನನಗೆ ಬರಮಾಡ್ಕೊಂಡು ಇಷ್ಟೊಂದು ಸನ್ಮಾನ ಗೌರವ ಕೊಟ್ಟಿದ್ದಕ್ಕೆ ತಮಗೆ ವಂದಿಸ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.